ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿಯ ವೆಲ್ಕಮ್ ಟು ಲೀಲಾಸ್ ನಳಪಾಕ ಆ್ಯಂಡ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ರೆಸಿಪಿ ಒಬ್ಬಟ್ಟು ಸಾರು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಇಡ್ತಾ ಇದ್ದೀನಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ 1 ಚೊಂಬಷ್ಟು ನೀರು. ಯಾಕಂದರೆ ನಾನಿಲ್ಲಿ 1/4 kg ಬೇಳೆ ಅಂದರೆ 1 ಗ್ಲಾಸ್ ಅಷ್ಟು. ಈಗ ಈ ಬೇಳೆನ ನೀಟಾಗಿ ವಾಶ್ ಮಾಡಿ ಕಾಯ್ತಿರೋ ನೀರಿಗೆ ಇದನ್ನು ಹಾಕೋಣ. ಈಗ ನಾನಿಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಂ ಟು ಲೋನಲ್ಲೇ ಇಡಿ. ನಾವು ಒಬ್ಬಟ್ಟು ಸಾರು ಮಾಡ್ತಿರೋದ್ರಿಂದ ಬೇಳೆ ಕೂಡ ತುಂಬ ಬೇಯಬಾರ್ದು. ಈಗ ಬೇಳೆ ಕೂಡ ಬೆಂದಿದೆ, ಇದನ್ನ ನಾವು ಸೋಸ್ಕೊಳ್ಳೋಣ. ಇಲ್ಲಿ ಬೆಂದಿರುವಂಥ ಬೇಳೆನ ನೀವು ಒಬ್ಬಟ್ಟು ಮಾಡಲಿಕ್ಕೆ ಎತ್ತಿಟ್ಕೊಳ್ಳಿ. ಒಬ್ಬಟ್ಟಿನ ರೆಸಿಪಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಮೇಲ್ಗಡೆ ನಿಮಗೆ ಒಂದು ನೋಟಿಫಿಕೇಶನಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ಸ್ಟವ್ ಆನ್ ಮಾಡಿ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಹಾಗೆ ದೊಡ್ಡ ಸೈಜಿನ 1 ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಇದೇ ಬೇಳೆ ಕಟ್ಟಲ್ಲಿ ಚೆನ್ನಾಗಿ ಬೇಯಬೇಕು. ನಾನಿಲ್ಲಿ ತಗೋತಾ ಇದ್ದೀನಿ 1 ಈರುಳ್ಳಿ ಒಗ್ಗರಣೆಗೆ. ಈಗ ನಾವು ಒಬ್ಬಟ್ಟು ಸಾರಿನ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಲ್ಲ, ನೀವು ಸಾಂಬಾರು ಈರುಳ್ಳಿ ಇದ್ದರೆ ಖಂಡಿತವಾಗ್ಲೂ ಹಾಕೊಳ್ಳಿ. ಯಾಕಂದರೆ ಅದು ತುಂಬ ಟೇಸ್ಟ್ ಕೊಡುತ್ತೆ. ಸಾಂಬಾರು ಈರುಳ್ಳಿ ಕೂಡ ನಾವು ಇದನ್ನು ಕಟ್ ಮಾಡಬಾರ್ದು. ಚಾಕುನಲ್ಲಿ ಕಟ್ ಮಾಡಿದ್ರೆ ಇದ್ರದ್ದು ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ. ನೋಡಿ, ತುಂಬ ಕುಟ್ಟಿ ತುಂಬ ನಾವು ಪೇಸ್ಟ್ ಮಾಡಬಾರ್ದು. ದಪ್ಪವಾಗಿ ಚೆನ್ನಾಗಿರ್ಬೇಕು, ನಮಗೆ ಬಾಯಿಗೆ ಸಿಗೋ ಥರ. ಈಗ ಇದನ್ನು ಪಕ್ಕಕ್ಕಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಅಂದರೆ ನನ್ನ ಮುಷ್ಟಿಯಷ್ಟು. ಇದಕ್ಕೆ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಈಗ ನಾನೆಲ್ಲ ತಕ್ಕೊಂಡಿದ್ದೀನಿ ಇದರಿಂದ. ಈಗ ನಾವಿದನ್ನು ಪಕ್ಕಕ್ಕಿಟ್ಟು ಈ ತಗೊಂಡಿರುವಂಥ ಇದನ್ನು ಬಿಸಿ ಇರುತ್ತೆ ನೋಡಿ, ಬಿಸಿ ಕೈ ಹಾಕಬಾರ್ದು, ಸುಡುತ್ತೆ. ಒಂದು ಸ್ವಲ್ಪ ಇದಕ್ಕೆ ತಣ್ಣೀರು ಹಾಕ್ಬಿಟ್ಟು ಒಂಚೂರು ಆರಕ್ಕೆ ಬಿಡೋಣ. ನೋಡಿ, ಈಗ ಇದು ಸ್ವಲ್ಪ ಆರಿದೆ. ನೀವು ಗ್ರೈಂಡ್ ಮಾಡ್ಕೊತೀನಿ ಅನ್ನೋರು ಇದನ್ನು ಬೇಕಾದ್ರೆ ನೀವು ಗ್ರೈಂಡ್ ಕೂಡ ಮಾಡ್ಕೋಬೋದು. ಮಾಡ್ಕೊಂಡಿದ್ದು ನೀವು ಹಾಕ್ಬೋದು. ನಾವು ಬೇಳೆ ಬೇಯಿಸಿದ್ವಲ್ಲ, ಆ ಕಟ್ಟೆಗೆ ನಾನು ಇದನ್ನು ಕಿವುಚಿ ಅದಕ್ಕೆ ಹಾಕೋತೀನಿ. ನೋಡಿ, ಇನ್ನೂ ಕಿವುಚಬೇಕು. ಇಷ್ಟೆಲ್ಲ ಇದು ಈ ಬಲ್ಪ್ ಎಲ್ಲ ಪೂರ್ತಿ ಬಂದ್ಬಿಡ್ಬೇಕು. ಬರೀ ಸಿಪ್ಪೆ ಇದು ಫುಲ್ ಪ್ಲೇನ್ ಆಗಿ ಟ್ರಾನ್ಸ್ಪರೆಂಟ್ ಬಂದ್ಬಿಡುತ್ತೆ. ಹಾಗೆ ಆ ಥರ ಕಿವುಚ್ಕೋಬೇಕು ಇದನ್ನು. ಮತ್ತು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ನೀರು ಹಾಕ್ಕೊಂಡು ಕಿವುಚ್ಕೋತೀನಿ. ನೋಡಿ, ಸಾಕು. ಈಗೆಲ್ಲ ಬರೀ ಸಿಪ್ಪೆ ಆಗಿದೆ ನೋಡಿ, ಈ ಥರ. ಇವಾಗ ನಾವು ಇದನ್ನು ಬಿಸಾಕ್ಬಿಟ್ಟು ಇದರಲ್ಲಿರೋ ರಸ ಮಾತ್ರ ಅದಕ್ಕೆ ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ಳೋಣ. ಈಗ ನಾನು ಸ್ಟವ್ನ ಆನ್ ಮಾಡಿ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಹಿಂಗನ್ನು ಹಾಕ್ತಾ ಇಲ್ಲ, ನೀವು ಬೇಕಿದ್ದಲ್ಲಿ ಹಾಕ್ಕೋಬೋದು. ಹಾಗೆ ಒಂದು 4 ಕಡ್ಡಿ ಕರಿಬೇವನ್ನು ಹಾಕ್ತಾ ಇದ್ದೀನಿ. 1 ಹಿಡಿಯಷ್ಟು ಕೂಡ ಕರಿಬೇವನ್ನು ಹಾಕಿದ್ರೆ ಸಾರು ತುಂಬ ಚೆನ್ನಾಗಾಗುತ್ತೆ. 4 ಒಣಮೆಣಸಿನಕಾಯಿ ಹಾಗೆ ಹಾಗೆ ಕುಟ್ಟಿಟ್ಕೊಂಡಂತಹ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಒಗ್ಗರಣೆಯಲ್ಲೇ ಹುರ್ಕೊಳ್ಳೋಣ. ಈಗ ಇದಕ್ಕೆ ಬೇಕಾಗಿರೋಷ್ಟು ಸ್ವಲ್ಪನೇ ಸಾಲ್ಟನ್ನ ಹಾಕೋಣ. ಈಗ ಇದಕ್ಕೆ 1 ಸ್ಪೂನಷ್ಟು ಕೆಂಮೆಣಸಿನ್ಕಾಯಿ ಪುಡಿ ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಒಗ್ಗರಣೆಯಲ್ಲೇ ಈ ಮಸಾಲೆಯನ್ನು ನಾವು ತಿರುಗಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಆದಮೇಲೆ ನಾವೇನು ಸಪ್ರಸ ಅಂತ ಇಟ್ಕೊಂಡಿದ್ವಲ್ಲ, ಬೇಳೆ ಬೇಯಿಸಿದ ಕಟ್ಟಿ ನೀರಿತ್ತಲ್ಲ, ಅದನ್ನು ಸುತ್ತಲೂ ಹೀಗೆ ಒಂದ್ಸಲ ಹಾಕ್ಕೊಂಡು ಒಂದು ಸ್ವಲ್ಪ ಇದೇ ಒಂದು ರಸದಲ್ಲೇ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋ ಥರ ಒಂದು 5 ನಿಮಿಷ ಕುದಿಸೋಣ. ನೋಡಿ, ಈಗ ಇದು ಮರಳ್ತಾ ಇದೆ. ಮಿಕ್ಕ ಎಲ್ಲ ಬೇಳೆ ಕಟ್ಟಿನ ರಸನೂ ಇದಕ್ಕೆ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ನೀವು ಹಾಕೋಬೋದು ಇನ್ನೊಂದು ಸ್ವಲ್ಪ. ನಾನಿಲ್ಲಿ ನಿಂಬೆಹಣ್ಣಿನ ಗಾತ್ರದ ಹೂರಣವನ್ನು ಹಾಕ್ತಾ ಇದ್ದೀನಿ. ಹೂರಣನ ಕಡಿಮೆ ಹಾಕಿದ್ರೆ ಅಷ್ಟು ರುಚಿ ಅನ್ಸಲ್ಲ, ಇಷ್ಟಾದರೂ ಹಾಕಲೇಬೇಕು. ಇದೇ ಒಂದು ಅಡಿಷ್ನಲ್ ಆಗಿರುವಂಥ ಸಖತ್ ಟೇಸ್ಟ್ ಕೊಡುತ್ತೆ.
ಈಗ ಮರಳ್ತಿದೆ ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಕುಟ್ಟಿಟ್ಕೊಂಡಿರುವಂಥ ಜೀರಿಗೆ ಮತ್ತು ಮೆಣಸಿನ ಒಂದು ಪುಡಿಯನ್ನು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟಿದೆ. ನಾನು ಸಿಮ್ ಮಾಡಿದ್ದೀನಿ ಈಗ ಸ್ವಲ್ಪ. ಇದು ಒಗ್ಗರಣೆನೇ ತುಂಬ ಇಂಪಾರ್ಟೆಂಟು ಈ ಒಬ್ಬಟ್ಟು ಸಾರಲ್ಲಿ. ಇದು ನನ್ನ ಒಂದು ಫೇವ್ರೆಟ್ ಸಾರುಗಳಲ್ಲಿ ಈ ಒಬ್ಬಟ್ಟು ಸಾರು ಕೂಡ ಒಂದು. ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಾಗಿದೆ, ಮರಳ್ತಿದೆ. ಸಾಕು, ಇನ್ನು ಜಾಸ್ತಿ ಕುದಿಸೋದು ಬೇಡ, ಸ್ಟವ್ ಆಫ್ ಮಾಡೋಣ. ನೋಡಿದ್ರಲ್ಲ ಒಬ್ಬಟ್ಟು ಸಾರನ್ನ ಹೇಗೆ ರುಚಿಕರವಾಗಿ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತ ಮತ್ತೊಂದು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ನಮಸ್ಕಾರ.